ಅದೆಲ್ಲ ಅನುಷ್ಠಾನ ಆಗದಿದ್ದ ಭಾಳ ಅದ. ಪಾಪ ಅವರು ನಮ್ಮ ಅನುಭವದ ಮಾತನ್ನು ಹೇಳಿರ್ತಾರೆ, ಅದು ಪಾಲಿಸೋರು ಯಾರು ಅನ್ನೋದು ಒಂದು ದೊಡ್ಡ ಕ್ವಶನ್ ಮಾರ್ಕ್ ಅದು ಇವತ್ತು. ಯಾಕಂದ್ರೆ ಅವರು ವಿಶೇಷವಾಗಿ ಹೆಚ್ಚು ಒತ್ತು ಕೊಡೋದೇನಪ್ಪ ಅಂದ್ರೆ 10ನೇ ತರಗತಿವರೆಗೆ ಕನ್ನಡ ಮಾಧ್ಯಮನೇ ಇರಲಿ ಅಂತೇಳಿ. ಇದು ಸಾಧ್ಯದಲ್ಲ ಅಂತ ಇವತ್ತು. ಹೌದು, ಕನ್ನಡದ ಬಗ್ಗೆ ನಮ್ಮ ಪ್ರೀತಿ ಅದ, ನಮ್ಮ ಅಧ್ಯಕ್ಷರು ಹೇಳ್ತಾ ಇದ್ದಾರೆ, ಇಲ್ಲ ಕನ್ನಡದಲ್ಲಿ ಆಗಬೇಕಲ್ಲ ಅಂತೇಳಿ. ಇದು ಸಾಧ್ಯದನ? ಒಂದು ಸಿಂಪಲ್ ಪ್ರಶ್ನೆ. ಯಾಕಪ್ಪ ಅಂತಂದ್ರೆ ಇವತ್ತು ನಾವು ಯಾವ ರೀತಿ ಬೆಳೀತಾ ಇದ್ದೀವಪ್ಪ ಅಂದ್ರೆ, ನಾವು ಯಾಕೆ ಈ ರೀತಿ ಆಗಿದ್ದೀವಿ ಅಂದ್ರೆ ನಮ್ಮ ಮೂಲ ಉದ್ಯೋಗ ಬಿಟ್ಬಿಟ್ಟಿದ್ದೀವಿ ನಾವು. ಅದಕ್ಕೆ ಪ್ರಾಮುಖ್ಯತೆ ಕೊಟ್ಟಿಲ್ಲ, ಅದಕ್ಕೆ ಮಾರ್ಕೆಟ್ ಕೊಟ್ಟಿಲ್ಲ. ಇದನ್ನ ಒಳ್ಳೆ ಹೇಳ್ತಾ ಇರ್ತೀನಿ, ಮರಳಿ ಹೇಳ್ತಾ ಇರ್ತೀನಿ. ಯಾಕಪ್ಪ ಅಂತಂದ್ರೆ ನಾವು ಒಂದು ವೇಳೆ ಒಕ್ಕಲ್ತನಕ್ಕೆ ಪ್ರಾಮುಖ್ಯತೆ ಕೊಟ್ಟಿದ್ರೆ ಈ ಪರಿಸ್ಥಿತಿ ಬರ್ತಿರಲಿಲ್ಲ. ಕನ್ನಡ ಮಾಧ್ಯಮ ಸರಳವಾಗಿ ಬೆಳೀತಾ ಇತ್ತು. ಯಾಕಂದರೆ ಕನ್ನಡದ ಉದ್ಯೋಗ ಇಲ್ಲಲ್ಲೇ, ಒಕ್ಕಲ್ತನ ಒಂದೇ ಕನ್ನಡದ ಉದ್ಯೋಗ. ಅದು ಬಿಟ್ಟು ಮತ್ತೊಂದು ಯಾವ ಇದ್ದಾವೆ, ಯಾವ ಟೆಕ್ನಾಲಜಿ ಕನ್ನಡದಲ್ಲಿ ಇದ್ದಾವೆ, ಯಾವುದನ್ನು ಕನ್ನಡಿಗರು ಸಂಶೋಧನೆ ಮಾಡ್ಕೊಂಡು ಹೇಳಿದಾರೆ. ಬಂಡಿ, ಚಕ್ಕಡಿ, ಕುಂಬಾರ, ಚಕ್ರ, ಕಂಬಾರಿಕೆ ಇವು ಕನ್ನಡದ ಉದ್ಯೋಗಗಳು, ಕನ್ನಡದ ಮಾತುಗಳು. ಒಕ್ಕಲ್ತನ ಆಧಾರಿತ ವಸ್ತುಗಳು, ಕುಂಟಿ, ರಂಟಿ, ಅದೇ ಕಾಲಕ್ಕೆ ನೇಗಿಲು, ಇವೆಲ್ಲನೂ ನಾವು ನಮ್ಮ ಬದುಕಿಗೆ ಏನು ಬೇಕಾದ್ರೂ ಮಾಡ್ಕೊಂಬಿಡೋಂಥವ್ರು. ಇನ್ನುಳಿದೆಲ್ಲ ಹೊಸದಾಗಿ ಬಂದು ಸೇರಿದಂಥವು. ನಾವು ಒಕ್ಕಲ್ತನಕ್ಕೆ ಪ್ರಾಮುಖ್ಯತೆ ಕೊಟ್ಟಿಲ್ಲ ಅಂತ ಅಲ್ಲ, ಮತ್ತು ನಾವು ಅದರಿಂದ ಬದುಕೋದು ಆ ಮತ್ತು ಬೇರೆ. ಆದರೆ ನಿಜವಾಗಿಯೂ ಒಕ್ಕಲ್ತನಕ್ಕೆ ಮಾರ್ಕೆಟ್ ಮಾಡಿಲ್ಲ. ಹೀಗಾಗಿ ಅದ್ರ ಜೊತೆಗೆ ಬದುಕುವ ಭಾಷೆ ಕನ್ನಡ ಆಗಿ ಬೆಳೀಲಿಲ್ಲ ಅನ್ನೋದು ಅಷ್ಟ ಸತ್ಯದ. ಇವತ್ತು ನಾವು ಕನ್ನಡ ಮಾಧ್ಯಮ ಮಾಡಬೇಕು ಅಂತ ಹೇಳಿದರೆ ಅಲ್ಲ, ಅಂಥ ವಾತಾವರಣ ಬೇಕಲ್ಲ. ಇವತ್ತು ಕಲಿಸೋದು ಕಡಿಮೆ ಪ್ರಮಾಣ. ಪೂರ್ಣ ಎಲ್ಲರೂ ಎಜುಕೇಟೆಡ್ ಇಲ್ಲ ಇಲ್ಲಿ ದೇಶದೊಳಗೆ, ಈ ರಾಜ್ಯದೊಳಗೆ. ಯಾಕಂದರೆ ನಾವು ಈ ಶಿಕ್ಷಣಕ್ಕೆ ಖರ್ಚು ಮಾಡ್ತಾ ಇಲ್ಲ. ಅದನ್ನು ಇವತ್ತು ನಮ್ಮ ಗೌರೂಚ್ ಅವರು ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ. 15% ಆದರೂ ನಿಮ್ಮ ಬಜೆಟ್ನ ದುಡ್ಡನ್ನು ಶಿಕ್ಷಣಕ್ಕೆ ಇಟ್ಟರೆ ಅಂತೇಳಿ. ಇಲ್ಲಿವರೆಗೆ ಬಂದು ಹೋದಂಥ ಕಂಗಾಲ್ ಹನುಮಂತರಾಯರು ಹೇಳಿಕೊಂಡು ಇಲ್ಲಿವರೆಗೆ ಬಂದ ಎಲ್ಲ ಸರ್ಕಾರಗಳು, ಯಾವ ಸರ್ಕಾರ 15% ಶಿಕ್ಷಣಕ್ಕೆ ಇಟ್ಟದ ಹೇಳ್ರಿ? ಒಂದು ಎಕ್ಸಾಂಪಲ್ ಕೊಡು. ಕೇವಲ 1-2%, ಭಾಳ 3% ಮುಗಿದೋಗ್ಬಿಡ್ತು. ಅಂದಾಗ ಶಿಕ್ಷಣ ಬೆಳೀಲಿ, ಕನ್ನಡ ಮಾಧ್ಯಮ ಬೆಳೀಲಿ, ಅದು ಬೆಳೀಲಿ. ಕನ್ನಡ ಮಾಧ್ಯಮ ಬೆಳೀಲಿಕ್ಕೆ ಸಾಧ್ಯ ಇತ್ತು, ಇಲ್ಲಂತಲ್ಲ. ನೀವು ಒಕ್ಕಲ್ತನಕ್ಕೆ ಮಾರ್ಕೆಟೇ ಮಾಡಲಿಲ್ಲ. ಹೌದು, ಅದರಿಂದ ಗಂಟು ಆಗ್ತದೆ, ಉತ್ಪನ್ನ ಬರ್ತದೆ, ಲಾಭ ಆಗ್ತದೆ, ಅದಕ್ಕೆ ಬೆನ್ನತ್ತಾರೆ. ಇಲ್ಲಾಂದ್ರೆ ಅದಕ್ಕೆ ಯಾಕೆ ಬೆನ್ನತ್ತಾರೋ? ಅವ್ರ ಹೊಟ್ಟೆಗೆ ಮಟ್ಟಿಗೆ ಒಂದು ದೋದ್ರಿಗೆ ಸೀರೆಗೆ ಅಷ್ಟೇ ಅನುಕೂಲ ಆದರೆ ಅವ್ರ ಪಾಪ ಅವರು ಯಾವ ಕಾರಣಕ್ಕಾಗಿ ಬೆನ್ನತ್ಬೇಕು ಒಕ್ಕಲ್ತನವನ್ನು ಅನ್ನೋದು ದೊಡ್ಡ ಪ್ರಶ್ನೆ ಐತಿ. ಒಕ್ಕಲ್ತನ ಮತ್ತು ಅದರ ಆಧಾರಿತ ಉದ್ಯೋಗಗಳು ಬೆಳೆದ್ರೆ ಇವತ್ತು ನೀವು ಹೇಳೋ ಅವಶ್ಯಕತೆ ಇಲ್ಲ. ನೀವು ಈ ಒಂದು ಸಮ್ಮೇಳನಗಳಲ್ಲಿ ಹೇಳ್ತೀರಿ, ಇಲ್ಲ ಕನ್ನಡ SLC ಮಾಧ್ಯಮ ಆಗ್ಬೋದು ಅಂತೇಳಿ. ಇವತ್ತು ನಮ್ಮಲ್ಲಿ ಗುಂಪಾಗಿಬಿಟ್ಟದು. ಒಂದು 10% ಜನ ಇವರೇನು ಮಧ್ಯಮ ವರ್ಗದವರು, ಮೇಲ್ಮಧ್ಯಮ ವರ್ಗದವರು ಇದ್ದಾರಲ್ಲ, ಇವರು ಉದ್ಯೋಗ ಹಿಡಿಯೋ ಸಲುವಾಗಿ ಅಥವಾ ಉದ್ಯೋಗ ಬೆಳೆಸೋ ಸಲುವಾಗಿ ಇವತ್ತು ಉದ್ಯೋಗದ ನಾವೇನು ತಿಳ್ಕೊಂಡ್ಬಿಟ್ಟಿವಪ್ಪ ಅಂತಂದ್ರೆ, ಟೆಕ್ನಾಲಜಿಪ್ಪ, ದೊಡ್ಡ ದೊಡ್ಡ ಇಂಡಸ್ಟ್ರಿಗಳು, ದೊಡ್ಡ ದೊಡ್ಡ ಮಷಿನರಿ ವರ್ಕ್ಗಳು, ಇವ ಇಂಡಸ್ಟ್ರಿ ಅಂತ ತಿಳ್ಕೊಂಡ್ಬಿಟ್ಟಿವಿ ನಾವು. ಇವಾಗ ಕೈಗಾರಿಕೆ ತಿಳ್ಕೊಂಡ್ಬಿಟ್ಟಿದ್ವಿ. ಹೀಗಾಗಿ ಅದನ್ನು ಕಲಿಬೇಕಾದ್ರೆ ಇಂಗ್ಲೀಷಲ್ಲೇ ಕಲಿಬೇಕು. ಇಂಗ್ಲೀಷ್ ಇಲ್ಲದೆ ಬೇರೆ ಭಾಷೆಯಲ್ಲಿ ಸಿಗೋದಿಲ್ಲ. ಈಗ ಒಂದು ಕಾರು ತಯಾರಿಕೆ